ಪ್ರತಿದಿನ ಲೋಕಸಭಾ ಕ್ಷೇತ್ರಗಳ ಸಂಪೂರ್ಣ ವಿವರಗಳನ್ನು ಅದರ ಮಾಹಿತಿಯ ಜೊತೆಗೆ ಆ ಕ್ಷೇತ್ರದ ಈ ಕ್ಷಣದ ಟ್ರೆಂಡ್ ಅನ್ನು ನಿಮ್ಮ ಮುಂದೆ ವಿವರಿಸೋ ಕೆಲಸವನ್ನು ನಮ್ಮ ಸರ್ವೆ ಮಾಡಿಕೊಂಡು ಬಂದಿದೆ. ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ವಾಸ್ತವಿಕತೆಯನ್ನೇ ನಿಮ್ಮ ಮುಂದೆ ನಮ್ಮ ಸರ್ವೆ ಇಟ್ಟಿದೆ. ಈವರೆಗೆ ನಡೆದಿರುವಂತಹ ಸರ್ವೆಗಳಲ್ಲಿ ನಾವು ಸಂಭಾವ್ಯ ಅಭ್ಯರ್ಥಿಗಳ ಹೆಸರುಗಳ ಜೊತೆಗೆ ಸರ್ವೆ ನಡೆಸಿದ್ವಿ. ಆದರೆ ನಮ್ಮ ಸರ್ವೆಯಲ್ಲಿ, ಈ ಬಾರಿಯ ಸರ್ವೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಆಯ್ಕೆ ಆದ ನಂತರ ನಡೆದಿರುವಂತಹ ಒಂದು ದೊಡ್ಡ ಸರ್ವೆ, ಅದು ಕೂಡ ಈ ಬಾರಿಯ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಡಿ.ಕೆ. ಸುರೇಶ್ ಕಳೆದ ಬಾರಿಯ 2019 ಚುನಾವಣೆಯಲ್ಲಿ ಕರ್ನಾಟಕದಿಂದ ಆರಿಸಿ ಹೋಗಿದ್ದ ಏಕೈಕ ಕಾಂಗ್ರೆಸ್ ಸಂಸದರು ಮತ್ತೆ ಸ್ಪರ್ಧೆ ಮಾಡ್ತಿರುವಂತ ಕ್ಷೇತ್ರ, ಕಾಂಗ್ರೆಸ್ನ ಮರ್ಯಾದೆ ಉಳಿಸಿದ್ದಂತ ಕ್ಷೇತ್ರ ಈ ಬೆಂಗಳೂರು ಗ್ರಾಮಾಂತರ. ಈ ಬಾರಿ ರಂಗೇರೋದಕ್ಕೆ ಕಾರಣ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಸ್ಪರ್ಧೆ. ಬಿಜೆಪಿಯಿಂದ ದೇವೇಗೌಡರ ಅಳಿಯ ಕಣದಲ್ಲಿದ್ದಾರೆ. ಹಾಗಾದ್ರೆ ಇಲ್ಲಿನ ಟ್ರೆಂಡ್ ಏನಿದೆ ಅನ್ನೋದನ್ನ ಈ ಕ್ಷಣದಲ್ಲಿ ಅರಿತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಈ ದಿನದ ನಮ್ಮ ಲೋಕಸಭಾ ಕ್ಷೇತ್ರದ ಸರ್ವೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸರ್ವೆ ಭರ್ಜರಿಯಾಗಿ ನಡೆದಿದೆ ಪವರ್ ಟಿವಿಯಲ್ಲಿ. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ. ಬೆಂಗಳೂರು ಗ್ರಾಮಾಂತರ ಮತದಾನ ಗ್ರಾಮಾಂತರ ಕ್ಷೇತ್ರದ ಮತದಾರರಿಂದ ಆಗಿದೆ. ಅಲ್ಲಿನ ನಾಡಿ ಮಿಡಿತವನ್ನ ಬೆಳಿಗ್ಗೆ 9:30ರಿಂದ ಸಂಜೆ 5:30ರವರೆಗೂ ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ದಿಗ್ಗಜರ ಸ್ಪರ್ಧೆ ಇದೆ. ಡಿ.ಕೆ. ಸುರೇಶು, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಬಿಜೆಪಿಯಿಂದ, ಸಿ.ಪಿ. ಯೋಗೀಶ್ವರ್ ಬಲ, ಎಚ್.ಡಿ. ಕುಮಾರಸ್ವಾಮಿ ಅವರ ಬಲ, ಮುನಿರತ್ನ ಬಲ. ಒಂದು ರೀತಿಯಲ್ಲಿ ಅಪೋಸಿಷನ್, ವಿರೋಧಿ ಪಾಳೆಯ ಬಹಳಷ್ಟು ಗಟ್ಟಿಯಾಗಿ ಕಾಣ್ತಾ ಇದೆ ಕಾಂಗ್ರೆಸ್ಗೆ. ಹಾಗಾಗಿ ಇಲ್ಲಿನ ಸಾಧ್ಯತೆಗಳು ಏನು? ಡಿ.ಕೆ. ಸುರೇಶ್ ಕಳೆದ ಬಾರಿ ಗೆಲ್ಲೋದ್ರ ಮುಖಾಂತರ 2 ಸಲ ಗೆದ್ದಿದ್ರು. ಈ ಬಾರಿ 3ನೇ ಗೆಲುವು, ಹ್ಯಾಟ್ರಿಕ್ನ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾದ್ರೆ ಈ ಕ್ಷಣಕ್ಕೆ ಯಾರ ಕಡೆ ಇದೆ ಈ ಕ್ಷೇತ್ರದ ಮತದಾರನ ಚಿತ್ತ? ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ರೀತಿಯ ಟ್ರೆಂಡ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಆದರೆ ಈಗ 2019ರಿಂದ 2023ರ 24ರ ಇಲೆಕ್ಷನ್ ವರೆಗೂ ಕೂಡ ಸಂಸದರಾಗಿರುವಂಥದ್ದು ಡಿ.ಕೆ. ಸುರೇಶ್. ನಾನಾಗಲೇ ಹೇಳ್ದಂಗೆ ಬೆಂಗಳೂರು ಗ್ರಾಮಾಂತರದ ಏಕೈಕ ಸಂಸದರು ಕಾಂಗ್ರೆಸ್ನಿಂದ ಆಯ್ಕೆ ಆಗಿರೋದು. ಒಂದೇ ಒಂದು ಸ್ಥಾನ ಕಾಂಗ್ರೆಸ್ ಗೆದ್ದಿದ್ದು. ಹಾಗಾದ್ರೆ ಇದರ ಪಕ್ಷಿ ನೋಟ ನೋಡೋಣ. ರಿಸಲ್ಟ್ ನೋಡೋದಕ್ಕಿಂತ ಮೊದಲು ಹಾಲಿ ಸಂಸದರು ಡಿ.ಕೆ. ಸುರೇಶ್ ಕಾಂಗ್ರೆಸ್ನಿಂದ ಆಯ್ಕೆ ಆಗಿರುವಂತವರು. ಯಾರ ಕಡೆಗೆ ಒಲವಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಯಾರಿಗೆ ಹೆಚ್ಚು ಮತ ಇದೆ ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಯಾರ ಪರವಾಗಿ ಇಲ್ಲಿನ ಮತದಾರ ಬಲವಿದೆ? ಯಾಕಂದ್ರೆ ಕಳೆದ ಬಾರಿ ಡಿ.ಕೆ. ಸುರೇಶ್ ಗೆದ್ದಿರುವಂತ ಅಂತರ, ಅವರ ಎದುರುಗಡೆ ಅಶ್ವಥ್ ನಾರಾಯಣ್ ಸ್ಪರ್ಧೆ ಮಾಡಿದ್ರು. ಆದ್ರೆ ಈ ಬಾರಿ ಡಾಕ್ಟರ್ ಸಿ.ಎನ್. ಮಂಜುನಾಥ್, ರಾಜಕೀಯ ಹಿಸ್ಟ್ರಿ ಇಲ್ಲ ಅವ್ರಿಗೆ ಬೈದು ಗೊತ್ತಿಲ್ಲ. ಅವರು ಒಂದು ರೀತಿ ಮೃದು ಸ್ವಭಾವದವರು. ಅವ್ರು ಯಾವ ರೀತಿ ಚುನಾವಣೆಯನ್ನು ಎದುರಿಸ್ತಾರೆ, ಅವರನ್ನ ಕಾಂಗ್ರೆಸ್ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ, ಇವೆಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಬಹಳ ದೊಡ್ಡದಾಗಿ ಉದ್ಭವ ಆಗುತ್ತೆ. ಆದ್ರೆ ಒಂದ್ ಕಡೆ ಜೆಡಿಎಸ್, ಮತ್ತೊಂದ್ ಕಡೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ. ಆದ್ರೆ ಬಿಜೆಪಿಯ ಬಲ, ಸಿ.ಪಿ. ಯೋಗೀಶ್ವರ್ ಬಲ, ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಸೇರಿದಾಗ ಕಾಂಗ್ರೆಸ್ಗೆ ಅದು ಮುಳುವಾಗೋ ಸಾಧ್ಯತೆ ಇದೆ. ಹಾಗಾಗಿ ಈ ಬಾರಿಯ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಥನವಾಗಿ ಗಮನಿಸ್ಕೊಳ್ತಾ ಇದ್ದೀವಿ. ಕಳೆದ ಬಾರಿ ಹಾಲಿ ಸಂಸದರಾಗಿರೋದು, ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆದ್ದಿರೋದು ಡಿ.ಕೆ. ಸುರೇಶ್. ಕರ್ನಾಟಕದಿಂದ ಆಯ್ಕೆಯಾಗಿದ್ದಂತ ಏಕೈಕ ಕಾಂಗ್ರೆಸ್ ಸಂಸದರು ಡಿ.ಕೆ. ಸುರೇಶ್ ಒಂದು ರೀತಿಯಲ್ಲಿ ಅಸಹಕಾರ ಆಯಿತು ಅನ್ನೋ ರೀತಿಯಲ್ಲಿ ಬಿಂಬಿತರಾಗಿದ್ದಾರೆ. ಹಲವು ಯೋಜನೆಗಳನ್ನು ತಮ್ಮ ಕ್ಷೇತ್ರಕ್ಕೆ ತಂದಿದ್ದಾರೆ, ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಇವರ ಮೇಲೆ ಒಂದಿಷ್ಟು ಆರೋಪಗಳು ಕೂಡ ಇದೆ. ಆದರೆ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಿಕ್ಕಿದೆ. ಆಕಾಂಕ್ಷಿಗಳ ಪ್ರಶ್ನೆಯೇ ಇಲ್ಲ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಪಡೆದಿದ್ದಾರೆ. ಕಾಂಗ್ರೆಸ್ನಿಂದ ಅದು ಕೂಡ ಘೋಷಣೆ ಆಗಿದೆ. ಡಿ.ಕೆ. ಸುರೇಶ್ ಮತ್ತೊಮ್ಮೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಡಿ.ಕೆ. ಸುರೇಶ್ ಕಾಂಗ್ರೆಸ್ನಿಂದ ಈ ಬಾರಿಯ ಸ್ಪರ್ಧೆ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ ಈಗಾಗಲೇ ಅನೌನ್ಸ್ಡ್. ಬಿಎಸ್ಪಿ ಕೂಡ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಬಿಎಸ್ಪಿಯಿಂದ ಸ್ಪರ್ಧೆಯ ಘೋಷಣೆ ಕೂಡ ಆಗಿದೆ. ಚಿನ್ನಪ್ಪ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನು ಕಳೆದ ಬಾರಿಯ ಲೋಕಸಭಾ ಚುನಾವಣೆ ಏನಿತ್ತು, ಅದಕ್ಕಿಂತ ವಿಧಾನಸಭಾ ಕ್ಷೇತ್ರಗಳು 8 ಬರುತ್ತೆ. ಮೊನ್ನೆಯ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರುಪತ್ಯವನ್ನು ಸಾಧಿಸಿದಂಥ ಕ್ಷೇತ್ರ, ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಮಾಗಡಿ ಎಚ್.ಸಿ. ಬಾಲಕೃಷ್ಣ ಕಾಂಗ್ರೆಸ್ನಿಂದ ಗೆದ್ದಿರೋರು. ಇಕ್ಬಾಲ್ ಹುಸೇನ್ ರಾಮನಗರದಲ್ಲಿ ಗೆದ್ರು ಕಾಂಗ್ರೆಸ್ನಿಂದ. ಕನಕಪುರದಿಂದ ಡಿ.ಕೆ. ಶಿವಕುಮಾರ್ ಇಡೀ ರಾಜ್ಯದ ಅತ್ಯಂತ ಲೀಡ್ನಲ್ಲಿ ಗೆದ್ದಿರುವಂಥವರು ಡಿ.ಕೆ. ಶಿವಕುಮಾರ್.
ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ನಿಂದ ಚನ್ನಪಟ್ಟಣದಲ್ಲಿ ಗೆದ್ದಿದ್ದಾರೆ. ಕುಣಿಗಲ್ನಿಂದ ರಂಗನಾಥ್ ಒನ್ಸ್ ಅಗೇನ್ ಕಾಂಗ್ರೆಸ್. ಆರ್ ನಗರ ಮುನಿರತ್ನ ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ದಕ್ಷಿಣ ಮತ್ತೊಬ್ಬರು ಬಿಜೆಪಿಯಿಂದ ಕೃಷ್ಣಪ್ಪ. ಆನೇಕಲ್ನಲ್ಲಿ ಶಿವಣ್ಣ ಕಾಂಗ್ರೆಸ್ನಿಂದ. ಸೊ ಒಟ್ಟು ಲೆಕ್ಕಾಚಾರದಲ್ಲಿ 5 ಕಾಂಗ್ರೆಸ್ ಕಡೆಯಲ್ಲಿದೆ, 2 ಬಿಜೆಪಿ ಕೈಯಲ್ಲಿದೆ, 1 ಜೆಡಿಎಸ್ ಕೈಯಲ್ಲಿರುವಂತಹ ಕ್ಷೇತ್ರ. ಅಸೆಂಬ್ಲಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಪಾರುಪತ್ಯವನ್ನು ಸಾಧಿಸಿತ್ತು. ಯಾಕಂದ್ರೆ ರಾಮನಗರವನ್ನು ಕೂಡ ಗೆದ್ದುಕೊಂಡಿತ್ತು, ಇಕ್ಬಾಲ್ ಹುಸೇನ್ ಅಲ್ಲಿ ಗೆದ್ದುಕೊಂಡಿದ್ರು. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ್ದೇ ಒಂದು ಲೆಕ್ಕಾಚಾರ ಆಗಿದ್ರೆ ಬೆಂಗಳೂರು ಗ್ರಾಮಾಂತರದ ಬೇರೆ ಲೆಕ್ಕಾಚಾರ ಆಗಿತ್ತು. ಕಾಂಗ್ರೆಸ್ಗೆ ಮರ್ಯಾದೆ ಉಳಿಸಿದಂತ ಕ್ಷೇತ್ರ. ಡಿ ಕೆ ಸುರೇಶ್ ಅವರನ್ನ ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ದೊಡ್ಡ ಮೈತ್ರಿ ಇತ್ತು. ಆದ್ರೂ ಕೂಡ ಅದು ಯಾವುದೂ ಕೈ ಹಿಡಿದಿಲ್ಲ. ಕೈ ಹಿಡಿದಿದ್ದು ಕೇವಲ ಇದೊಂದು ಕ್ಷೇತ್ರದಲ್ಲಿ ಮಾತ್ರ. ಕಾಂಗ್ರೆಸ್ 8,78,258 ಮತಗಳನ್ನ ಡಿ ಕೆ ಸುರೇಶ್ ಪಡ್ಕೊಂಡಿದ್ರು. ಅಶ್ವಥ್ ನಾರಾಯಣ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. 6,71,388. ಅಶ್ವಥ್ ನಾರಾಯಣ್ ಗಳಿಸಿದಂತ ಮತಗಳು 41%. ಅಂದ್ರೆ ಬಹಳ ತೀವ್ರ ಕುತೂಹಲ ಕೆರಳಿಸಿದಂತ ಕ್ಷೇತ್ರ ಕೂಡ ಹೌದು. ಅಂದ್ರೆ ಡಿ ಕೆ ಸುರೇಶ್ ಅವರ ಗೆಲುವು ಅಷ್ಟು ಸುಲಭವಾಗಿರಲಿಲ್ಲ. ಡಾಕ್ಟರ್ ಚಿನ್ನಪ್ಪ ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರು. ಸುಮಾರು 19,972 ಮತಗಳನ್ನು ಪಡೆದುಕೊಂಡಿದ್ರು. ಈ ಬಾರಿ ಕೂಡ ಬಿಎಸ್ಪಿಯಿಂದ ಅವರ ಸ್ಪರ್ಧೆ ಇದೆ. ಸೊ ಈ ಮೂವರೇ, ಅದರಲ್ಲಿ ಬಿಜೆಪಿಯಿಂದ ಮಾತ್ರ ಅಭ್ಯರ್ಥಿ ಬದಲಾವಣೆ. ಕಾಂಗ್ರೆಸ್ ಡಿ ಕೆ ಸುರೇಶ್, ಬಿಜೆಪಿಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್. ಕಳೆದ ಬಾರಿಯ ಗೆಲುವಿನ ಅಂತರ 2,06,870. ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ. ಅದರಲ್ಲಿ 2ನೇ ಸ್ಥಾನವನ್ನು ಈ ಕ್ಷೇತ್ರ ಪಡೆದುಕೊಳ್ಳುತ್ತೆ. ಸುಮಾರು 25 ಲಕ್ಷ ಮತಗಳ ಪೈಕಿ ಕಳೆದ ಬಾರಿ 16 ಲಕ್ಷಗಳು ಪೋಲಾಗಿದ್ವು. ಅದರಲ್ಲಿ 2,06,000 ಮತಗಳ ಲೀಡ್ನಲ್ಲಿ ಡಿ ಕೆ ಸುರೇಶ್ ಗೆಲುವನ್ನು ಕಂಡಿದ್ರು. ಸೊ ಕಾಂಗ್ರೆಸ್ ಈ ಗೆಲುವಿನ ಮುಖಾಂತರ ಕರ್ನಾಟಕದಲ್ಲಿ ಮರ್ಯಾದೆ ಉಳಿಸಿಕೊಂಡಿತ್ತು. ಅತ್ಯಂತ ಕಡಿಮೆ ರಿಸಲ್ಟ್ ಅನ್ನ ಕಾಂಗ್ರೆಸ್ ಪಡೆದುಕೊಂಡಿತ್ತು. ಇನ್ನು ಈ ಕ್ಷೇತ್ರದ ಮತದಾರರ ವಿವರವನ್ನು ಗಮನಿಸೋಣ. ಪುರುಷರು 13,19,119 ಇದ್ದಾರೆ. ಮಹಿಳೆಯರು 12,39,141. ಒಟ್ಟು ಮತದಾರರು 25,58,260. ಆದ್ರೆ ಇಲ್ಲಿ ಜಾತಿ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ, ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇಲ್ಲಿನ ಜಾತಿ ರಾಜಕಾರಣ. ಯಾಕಂದ್ರೆ ಒಕ್ಕಲಿಗರ ಪ್ರಾಬಲ್ಯ 25 ಲಕ್ಷದಲ್ಲಿ 14 ಲಕ್ಷ ಒಕ್ಕಲಿಗರು. ಸೊ ಇಲ್ಲಿನ ಅಭ್ಯರ್ಥಿ ಅಫ್ಕೋರ್ಸ್ ಒಕ್ಕಲಿಗರಾಗಿರ್ತಾರೆ. ಅದು ಯಾವುದೇ ಪಕ್ಷದಿದ್ರು ಕೂಡ ಒಕ್ಕಲಿಗ ಅಭ್ಯರ್ಥಿಯೇ ಇಲ್ಲಿನ ಪ್ರಮುಖವಾಗಿ ಇಲ್ಲಿ ಕಣಕ್ಕಿಳಿಯೋದು. ಯಾಕಂದ್ರೆ ಒಕ್ಕಲಿಗರ 14 ಲಕ್ಷ, ಲಿಂಗಾಯತರು 1,45,000, SC ST 3,17,000, ಅಲ್ಪಸಂಖ್ಯಾತ ಮತಗಳು ಸುಮಾರು 3,63,327, ಕುರುಬ 43,000, ಬೆಸ್ತರು 31,042, ಇತರೆ 65,000. ಆದರೆ ಇಲ್ಲಿ ಯಾರು ಒಕ್ಕಲಿಗರ ಕೈ ಹಿಡಿತಾರೋ, ಒಕ್ಕಲಿಗರು ಯಾರು ಕೈ ಹಿಡಿತಾರೋ ಅವರೇ ಇಲ್ಲಿ ಗೆಲುವನ್ನು ಸಾಧಿಸೋದು. ಹಾಗಾಗಿ ಬಿಜೆಪಿ ಕೂಡ ಒಕ್ಕಲಿಗ ಅಭ್ಯರ್ಥಿ, ಕಾಂಗ್ರೆಸ್ ಕೂಡ ಒಕ್ಕಲಿಗ ಅಭ್ಯರ್ಥಿಯನ್ನ ಕಣದಲ್ಲಿ ಇಡಿಸಿರೋದು. ಹಾಗಾಗಿ ಒಕ್ಕಲಿಗ ಮತಗಳು ಇಲ್ಲಿ ಡಿವೈಡ್ ಆಗುತ್ತೆ 2 ಪಕ್ಷಗಳಿಗೆ. ಆದರೆ ಅತ್ಯಧಿಕ ಸಂಖ್ಯೆಯಲ್ಲಿ ಯಾರು ಕೈ ಹಿಡಿತಾರೆ ಅವರು ಈ ಬಾರಿ ಗೆಲ್ತಾರೆ. ಇನ್ನು ಕಾಂಗ್ರೆಸ್ ಈ ಬಾರಿ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದಿದೆ. ನಾನಾಗಲೇ ಹೇಳ್ದಂಗೆ ಮರ್ಯಾದೆ ಉಳಿಸ್ಕೊಂಡಿರುವಂಥ ಕ್ಷೇತ್ರ. ಹಲವು ಪ್ಲಸ್ಗಳಿದೆ. ಅಧಿಕಾರದಲ್ಲಿದ್ದಾರೆ. DCM ಅವರ ಬ್ರದರ್, ಒಂದು DK ಬ್ರದರ್ಸ್ ಅಂತಂದ್ರೆ ಒಂದು ಹೋಲ್ಡ್ ಇದೆ, ರಾಜ್ಯ ರಾಜಕಾರಣದಲ್ಲೇ ಒಂದು ಹೋಲ್ಡ್ ಇದೆ. ಸೊ ಗ್ಯಾರಂಟಿ ಯೋಜನೆಗಳು ಅವ್ರ ಕೈ ಹಿಡಿಯುತ್ತೆ. ಆ ಪ್ರಭಾವ ಅನ್ನುವಂಥದ್ದು DK ಸುರೇಶ್, DK ಶಿವಕುಮಾರ್, ಆ ಪ್ರಭಾವವೇ ಕಾಂಗ್ರೆಸ್ನ ಶ್ರೀರಕ್ಷೆ. ಜೊತೆಗೆ ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಸ್ಥಳೀಯ ಕಾರ್ಯಕರ್ತರ ಬಲ ಇದೆ. ಕಳೆದ ಬಾರಿಯ ಗೆಲುವಿನ ಒಂದು ವಿಶ್ವಾಸ ಇದೆ. ಸ್ಥಳೀಯ ನಾಯಕತ್ವ, ಸ್ಥಳೀಯರು ಈಗಾಗಲೇ ರಾಜಕಾರಣದಲ್ಲಿ ಪಳಗಿರುವವರು ಕಾಂಗ್ರೆಸ್ನಿಂದಿದ್ರೂ ಕೂಡ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ DK ಸುರೇಶ್ ಈ ಕ್ಷೇತ್ರವನ್ನ ಮರಳಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. DCM ಅವರ ತಮ್ಮ ಗೆಲ್ಲಿಸೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಆದರೆ ಕಾಂಗ್ರೆಸ್ನ ನೆಗೆಟಿವ್ ಅಂಶಗಳೇನು ಅಂತಂದ್ರೆ ಈ ಬಾರಿಯ ಬಿಜೆಪಿ ಮತ್ತು JDSನ ಮೈತ್ರಿ. ಕಾಂಗ್ರೆಸ್ ಮತ್ತು JDSನ ಪಾರುಪತ್ಯ ಇದ್ದಂಥ ಕ್ಷೇತ್ರ. ಆದರೆ ಬಿಜೆಪಿ ಕೂಡ ಗಣನೀಯ ಮಟ್ಟದಲ್ಲಿ ಇಲ್ಲಿ ಮತಗಳನ್ನು ಗಳಿಸುತ್ತೆ. ಆ ಬಿಜೆಪಿಯ ಒಂದು ಸಣ್ಣ ಬಲಕ್ಕೆ JDSನ ಬಲ ಸಿಕ್ಕರೆ ಆನೆ ಬಲ ಸಿಕ್ಕಂಗಾಗತ್ತೆ. ಅದು ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ. ಸೊ ಶತ್ರುವಿನ ಶತ್ರು ಮಿತ್ರ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಬೇಡ ಅನ್ನುವಂಥ ಮತಗಳೆಲ್ಲವೂ ಕೂಡ ಬಿಜೆಪಿಗೆ ಬರುತ್ತೆ. ಅರ್ಥಾತ್ JDS ಮತಗಳು ಕೂಡ ಬಿಜೆಪಿಯಲ್ಲಿ ಬರೋದ್ರಿಂದ ಅದು ದೊಡ್ಡ ಸ್ಪರ್ಧೆ ಆಗುತ್ತೆ.
ಇನ್ನು ಮೈತ್ರಿ ಸ್ಪರ್ಧೆಯೇ ಕಾಂಗ್ರೆಸ್ಗೊಂದು ರೀತಿಯಲ್ಲಿ ಸದ್ಯಕ್ಕೆ ಈ ಕ್ಷೇತ್ರದಲ್ಲಿ ಭ್ರಮ ನಿರಸನ ಮಾಡಿರೋದು. ಇನ್ನು ಮಂಜುನಾಥ್ ಸ್ಪರ್ಧೆ ಹೃದಯ ಶಿವ ಅವರು ವೈದ್ಯರು, ಅವರನ್ನ ಒಂದು ವೇಳೆ ಗೆಲ್ಲಿಸಿ ಕಳಿಸಿದ್ರೆ ಅವರು ಆರೋಗ್ಯ ಸಚಿವರು ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಿಜೆಪಿ ಪ್ಲಸ್ಗಳನ್ನು ಹೊಂದಿಕೊಂಡಿದೆ. ಸೊ ಹೃದಯ ಗೆದ್ದಂತ ಖ್ಯಾತ ವೈದ್ಯರು, ಅವ್ರಿಗೆ ಪಕ್ಷ ಪಾರ್ಟಿಯ ಹಂಗಿಲ್ಲ ಅಥವಾ ಅದರ ಸರೌಂಡ್ ಅಲ್ಲ, ಅದನ್ನ ಹೊರತಾಗಿಯೂ ಅದನ್ನ ಮೀರಿಯೂ ಕೂಡ ಒಂದು ಫ್ಯಾನ್ ಬೇಸ್ ಇದೆ. ಇವರ ಕೈಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿರುವಂಥವ್ರು ಅದೆಷ್ಟೋ ಜನ ಇದ್ದಾರೆ. ಬಹಳ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡ್ಕೊಂಡಿರುವಂಥ ಮತಗಳೆಲ್ಲವೂ ಒಂದಾದ್ರೆ ಈ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಬಲ ಸಿಗುತ್ತೆ. ಹಾಗಾಗಿ ಮಂಜುನಾಥ್ ಅವರ ಗೆಲುವು ಅಂದ್ರೆ ಇಲ್ಲಿ ಗೆಲ್ಲೋ ಅಭ್ಯರ್ಥಿ, ಇದು ಗೆಲ್ಲೋ ಕುದುರೆ ಅಂತ ಆಯ್ಕೆ ಮಾಡಿರೋದು ಕೂಡ ಅದೇ ಕಾರಣಕ್ಕೆ. ದೇವೇಗೌಡರ ಅಳಿಯ ಕಾಂಗ್ರೆಸ್ ಅವರೇ ಪ್ರಚಾರಕ್ಕೆ ಬಂದ್ರು ಅನ್ಕೊಳ್ಳಿ, ಮಂಜುನಾಥ್ ಅವರ ವಿರುದ್ಧವಾಗಿ ಏನಾದರೂ ಮಾತಾಡೋದಕ್ಕೆ ಅವ್ರಿಗೆ ಪಾಯಿಂಟ್ಸ್ ಇದೆಯಾ? ಇಡೀ ಏಷ್ಯಾದಲ್ಲಿ ಜಯದೇವವನ್ನ ಎತ್ತು ತೋರಿಸಿದವರು, ಕರ್ನಾಟಕ ಎತ್ತು ತೋರಿಸಿದವರು, ಬೆಂಗಳೂರನ್ನ ಎತ್ತು ತೋರಿಸಿದವರು. ಹಾಗಾಗಿ ಕಾಂಗ್ರೆಸ್ ಸಂಪೂರ್ಣವಾಗಿ ಬಿಜೆಪಿಯನ್ನೇ ಬೈಕೊಂಡು ಇಲ್ಲಿ ಮತ ಕೇಳಬೇಕು, ಬಿಜೆಪಿ ಅಭ್ಯರ್ಥಿಯನ್ನು ಬೈಕೊಂಡು ಇಲ್ಲಿ ಮತ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಿಜೆಪಿ ಆ ಪ್ಲಸ್ ಇಟ್ಕೊಂಡಿದೆ. ಆದ್ರೆ ಕಾಂಗ್ರೆಸ್ನ ಹಾಲಿ ಶಾಸಕರು 27 ಸ್ಥಾನ ಬಿಜೆಪಿ ಗೆದ್ದಾಗಲು ಅಂದ್ರೆ ಆ ಸಂದರ್ಭದಲ್ಲಿ ಬೇರೆ ಇದ್ರು, ಈ ಸಂದರ್ಭಕ್ಕೆ 27 ಬಿಜೆಪಿ ಇದ್ರು, ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆತ್ತು ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ, ಅದು ಬಿಜೆಪಿಗೆ ದುಸ್ವಪ್ನ. ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಮೈತ್ರಿ ಪಕ್ಷಗಳು ಹಿನ್ನಡೆಯನ್ನು ಅನುಭವಿಸಿದ್ವು. 5 ಕಾಂಗ್ರೆಸ್ ಕಡೆ ಹೋಗಿತ್ತು. ಅವರಿಗೆ ಸ್ಥಳೀಯ ನಾಯಕರ ಬಗ್ಗೆ ಗೊತ್ತು. DK ಬ್ರದರ್ಸ್ಗೆ ಸ್ಥಳೀಯ ನಾಯಕರ ಜೊತೆಗೆ ಒಂದು ಸಂಬಂಧ ಇದೆ, ಕಾರ್ಯಕರ್ತರ ಜೊತೆಗೆ ಅವರು ಇದ್ದಾರೆ, ಅದಲ್ಲದೆ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಏನು ಬೇಕಾದರೂ ಅವ್ರು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಬಿಜೆಪಿಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಎಲ್ಲ ಪಾಯಿಂಟ್ಗಳ ಜೊತೆಗೆ ಬಿಜೆಪಿ ಇಲ್ಲಿ ಸೋಲಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ.